ಕೆಸರುಗದ್ದೆಯಲ್ಲಿ ಆಕರ್ಷಕ ಪಥಸಂಚಲನ, ಬೇಸಾಯದ ವಿವಿಧ ಪರಿಕರಗಳ ಪರಿಚಯ, ವಿದ್ಯಾರ್ಥಿನಿಯರು ನೃತ್ಯದ ಮೂಲಕ ಕೃಷಿ ಬೇಸಾಯದ ಮಹತ್ವದ ಪರಿಚಯ, ಅಲ್ಲಿ ತುಳು ಸಂಸ್ಕೃತಿಯ ಆಚಾರ ವಿಚಾರಗಳು ಅನಾವರಣಗೊಂಡವು. ಬೆಳಗಿನಿಂದ ಸಂಜೆಯವರೆಗೆ ಕೆಸರುಗದ್ದೆಯಲ್ಲಿ ಕುಣಿದು ಕುಪ್ಪಳಿಸಿದ ಯುವಕರು, ಮಕ್ಕಳು. ಇದೆಲ್ಲ ನಡೆದದ್ದು ವಿಟ್ಲದ ಪೆರುವಾಯಿ ಗ್ರಾಮೀಣ ಭಾಗದಲ್ಲಿ. ಹೌದು, ಇದು ವಿಟ್ಲದ ಪೆರುವಾಯಿ ಕೊಲ್ಲಟೆಡ್ಕ ಸರ್ಕಾರಿ ಶಾಲಾ ಬಳಿ ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯ ಹಾಗೂ ಭಾರತೀಯ ಕ್ಯಾಥೋಲಿಕ್ ಯುವ ಸಂಚಯನ ವತಿಯಿಂದ ನಡೆದ ಯುನೈಟೆಡ್ ಪೆರುವಾಯಿ ಧಮಾಕ ಹಾಗೂ ಪೆರುವಾಯಿ ಧರ್ಮ ಕೇಂದ್ರದ ಸಹಮಿಲನ ಸೀಸನ್ 1 ಹಾಗೂ ಗದ್ದೆಯಲ್ಲಿ ಗಮ್ಮತ್ ವಿಶೇಷ ಕಾರ್ಯಕ್ರಮದ ವಿಶೇಷತೆಗಳು. ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ರು. ಈ ಸಂದರ್ಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅನ್ನದ ಹಾಗೂ ಮಣ್ಣಿನ ಗುಣ ತಿಳಿಯಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಿದೆ. ಮುಂದಿನ ಜನಾಂಗದವರೆಗೂ ಕೃಷಿ ಬೇಸಾಯಗಳನ್ನು ಉಳಿಸುವುದಕ್ಕಾಗಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ತರಬೇತಿ ನೀಡಬೇಕು. ಸಮಾಜದಲ್ಲಿ ಎಲ್ಲರೂ ಅನ್ನದಾತನಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಇಡೀ ಕೃಷಿಕರ ಬೇಸಾಯದ ವ್ಯವಸ್ಥೆಯ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಸಣ್ಣ ಮಕ್ಕಳಿಂದ ಮುದುಕರವರೆಗೆ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಕೆಸರುಗದ್ದೆಯಲ್ಲಿ ಸೆಲ್ಯೂಟ್ ಸ್ವೀಕಾರ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದರ ಎಡೆಯಲ್ಲಿ ನೃತ್ಯದ ರೂಪಕದ ಪ್ರಕಾರ ಕೃಷಿ ಹೇಗೆ ಮಾಡುವುದು ಅಂತ ಹೇಳುವಂಥ ಹಾಡಿಗೆ ತಾಳ ಹಾಕಿದ್ದಾರೆ. ಭಾಳ ಚೆನ್ನಾಗಿರುವಂಥ ಕಾರ್ಯಕ್ರಮ ಇದು. ಅಗತ್ಯ ಆಗಬೇಕು. ಯಾಕಂದರೆ ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಆದರೆ ಈ ಅನ್ನ ಎಲ್ಲಿಂದ ಬರ್ತದೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಕೇಳಿದರೆ ಅಂಗಡಿಯ ಗೋಣಿಯಿಂದ ಬರ್ತದೆ. ಸಭಾ ಕಾರ್ಯಕ್ರಮದ ಮೊದಲು ವಿವಿಧ ತಂಡಗಳಿಂದ ತಮ್ಮ ತಂಡದ ಧ್ವಜಗಳನ್ನು ಹಿಡಿದು ಕೆಸರುಗದ್ದೆಯಲ್ಲಿ ಆಕರ್ಷಕ ಪಥಸಂಚಲನ ನಡೆಸಿದ್ರು. ಶಾಸಕಿ ಶಕುಂತಲಾ ಶೆಟ್ಟಿ ಧ್ವಜ ವಂದನೆ ಸ್ವೀಕರಿಸಿದ್ರು. ಪೆರುವಾಯಿ ಧರ್ಮ ಕೇಂದ್ರ 6 ಘಟಕಗಳ ತಂಡಗಳು ಭಾಗವಹಿಸಿತ್ತು. ಕಬಡ್ಡಿ, ಹಗ್ಗಜಗ್ಗಾಟ, ಗೋಣಿಚೀಲ ಓಟ, ನಿಧಿ ಶೋಧನೆ, ಥ್ರೋಬಾಲ್, ಲಿಂಬೆ ಚಮಚ ಓಟ ಮೊದಲಾದ ಸ್ಪರ್ಧೆಗಳು ನಡೆಯಿತು. ಭಕ್ತಾದಿಗಳಿಗೆ ಇಂದಿನ ದಿನ ನಾವು ಪೆರುವಾಯಿ ಯುನೈಟೆಡ್ ಧಮಾಕ ಇದರ ಹೆಸರಲ್ಲಿ ಗದ್ಯಾನ್ ಗಮ್ಮತ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಗದ್ಯಾನ್ ಗಮ್ಮತ್ ಅಂತ ಹೇಳಿದರೆ ಗದ್ದೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯವರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಪಂಗಡ ಆಟಗಳು ಹಾಗೂ ವೈಯಕ್ತಿಕ ಆಟಗಳನ್ನು ನಾವು ಆಯೋಜಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ನಮ್ಮ ಎಲ್ಲ ಭಕ್ತಾದಿಗಳು ಗದ್ದೆಯಲ್ಲಿ ಇಳಿದು ಗದ್ದೆಯ ಮಹತ್ವದೊಂದಿಗೆ ನಾವೆಲ್ಲರೂ ಒಗ್ಗೂಡಿ ಸಹಬಾಳ್ವೆಯ ಜೀವನ ನಡೆಸಲು ಆಟ ಸಹಕಾರಿಯಾಗುತ್ತೆ. ಮಕ್ಕಳಿಂದ ಗದ್ದೆಯಲ್ಲಿ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು. 300ಕ್ಕಿಂತಲೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ರು. ಅದಲ್ಲದೆ ಪೆರುವಾಯಿ ಚರ್ಚಿನ ಧರ್ಮಗುರುಗಳೇ ಸ್ವತಃ ಕೆಸರು ಗದ್ದೆಗೆ ಇಳಿದು ಸ್ಪರ್ಧಾಳುಗಳಿಗೆ ಮಾರ್ಗದರ್ಶನ ನೀಡಿದ್ದು ಮಾತ್ರ ವಿಶೇಷವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಮಳೆ ಬರುವುದು ನಿಂತಿತ್ತು. ಉರಿ ಬಿಸಿಲು ಇದ್ರೂ ಕೂಡ ಕಾರ್ಯಕ್ರಮದ ಸಂಘಟಕರು ಸುಸಜ್ಜಿತವಾದ ಕೆಸರು ಗದ್ದೆಯನ್ನ ರಚನೆ ಮಾಡಿದ್ದಾರೆ. ಗದ್ದೆಯಲ್ಲಿ ನೆರೆದಿದ್ದ 100 ಮಂದಿ ಕ್ರೀಡಾಪಟುಗಳಿಗೆ ಹಾಗೂ ವೀಕ್ಷಕರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ, ರಚನಾ ಮಹಾಮಂಡಳಿಯ ಅಧ್ಯಕ್ಷ ಸ್ಟ್ಯಾನಿ ಅಲ್ವರಿಸ್, ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಲ್ಫಿ ಸೋಜಾ, ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಬಾಳೆಕಲ್ಲು ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24, ವಿಟ್ಲ.